ನೋಡಿ, ಬೇರೆ ರೋಗಿಗಳಿಗೆ ಬಹಳ ಸಮಸ್ಯೆ ಆಗಿದೆ. ಟ್ರೀಟ್ಮೆಂಟ್ ತಗೊಳ್ಳೋಣ ಅಂತ ದೂರದ ಊರುಗಳಿಂದ ಬಂದ್ರೆ, ಕೆಲವರೆಲ್ಲ ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದ್ರೆ ಅವರನ್ನ ಒಳಗಡೆ ಬಿಡೋ ಕೆಲಸ ಮಾಡ್ತಾ ಇಲ್ಲ. ಕೇಳಿದ್ರೆ VVIP ಒಬ್ರದ್ದು ಮೆಡಿಕಲ್ ಎಕ್ಸಾಮಿನೇಷನ್ ಇದೆ, ಸ್ಪೆಷಲ್ ವ್ಯಕ್ತಿದು ಮೆಡಿಕಲ್ ಎಕ್ಸಾಮಿನೇಷನ್ ಇದೆ, ಬಿಡಕ್ಕಾಗಲ್ಲ ಅಂತೆಲ್ಲ ಸಬೂಬ್ ಹೇಳ್ತಾ ಇದಾರಂತೆ. ಪಾಪ ಬಂದಿರೋರೆಲ್ಲರೂ ಕೂಡ ಬಡವರು, ಅವ್ರ ಕೋಪ ಎಲ್ಲಿಗೆ ತುತ್ತು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಎಳೆದ್ರು ಅನ್ನಂಗೆ ಆಗ್ಬಿಟ್ಟಿದೆ ಈ ಪರಿಸ್ಥಿತಿ. ಬಟ್ ಪೇಷಂಟ್ಗಳನ್ನ ಒಳಗಡೆ ಬಿಡಬೇಕಲ್ವ, ಇಲ್ಲಿ ಗೇಟಲ್ಲೇ ಬಿಟ್ಬಿಟ್ರೆ ಪಾಪ ಕಷ್ಟ ಅನ್ಸಲ್ವಾ ನಿಮಗೆ? ಸ್ವೆಟ್ ಬೇರೆ ಆಗ್ತಿದ್ದೀರಾ, ಯಾರ್ದೋ ಮೆಡಿಕಲ್ ಟೆಸ್ಟ್ಗೆ ಬೇರೆ ರೋಗಿಗಳು ತೊಂದರೆ ಕೊಡ್ತಿದ್ದಾರೆ ಅನ್ಸುತ್ತಾ? ಆಟೋದಲ್ಲಿ ಇಲ್ಲಿವರೆಗೂ ಬಂದು ಇಲ್ಲಿ ಗೇಟ್ ಒಳಗಡೆ ಬಿಡ್ತಿಲ್ಲ, ತುಂಬ ಕಷ್ಟಪಡ್ತಿದ್ದೀರಾ. ಎಲ್ಲಿಂದ ಬಂದಿದ್ದು ಯಜಮಾನ್ರೆ? ಯಾವಾಗ್ಲಿಂದ ಹೊಟ್ಟೆ ನೋಯ್ತಿದೆ ಅಂತ? ನೋಡ್ತಾ ಇದ್ದೀರಾ, ಯಾರ್ದೋ ಮೆಡಿಕಲ್ ಟೆಸ್ಟ್ಗೋಸ್ಕರ ನಮಗೆ ಯಾಕೆ ಸಮಸ್ಯೆ ಮಾಡ್ತಾ ಇದ್ದೀರಾ ಅನ್ನೋದು ಇವರೆಲ್ಲರ ಪ್ರಶ್ನೆ ಆಗ್ತಾ ಇದೆ. ಆಯ್ತು, ಅಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸ್ತಾರೆ ಅಂತ ಗೊತ್ತಿದೆ ನಿಮಗೆ, ಸೊ ಅಟ್ಲೀಸ್ಟ್ ಆಲ್ಟರ್ನೇಟಿವ್ ವ್ಯವಸ್ಥೆಗಳನ್ನು ನೀವು ಯಾಕೆ ಮಾಡ್ಕೊಳ್ಳಿಲ್ಲ? ಅದು ನಿಮ್ಮದೇ ತಪ್ಪು ತಾನೆ, ನಿಮ್ಮದೇ ಮೈಗಳದನ ತಾನೆ, ನಿಮ್ಮಿಂದ ನಾವು ಯಾಕೆ ಸಫರ್ ಆಗೋಣ ಅನ್ನೋದು ಇವ್ರ ಪ್ರಶ್ನೆ ಆಗ್ತಾ ಇದೆ. ಫೈನಲಿ ಅಲ್ಲಿ ಕೆಲವರನ್ನ ಬಿಡೋ ಕೆಲಸ ಕೂಡ ಆಗ್ತಾ ಇದೆ. ಆದರೆ ಇಷ್ಟೊಂದು ಇನ್ಕನ್ವೀನಿಯನ್ಸ್ ಯಾಕೆ ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಮಾರುತಿ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಎಳೆದ್ರು ಅನ್ನಂಗೆ ಅವ್ರು ಯಾರ್ದೋ ಮೆಡಿಕಲ್ ಟೆಸ್ಟ್ ಪರ್ಫಾರ್ಮೆನ್ಸ್ಗೆ ನಾವ್ ಯಾಕೆ ಇಲ್ಲಿ ಸಮಸ್ಯೆಯನ್ನ ಅನುಭವಿಸೋಣ ಅನ್ನೋದು ಅಲ್ಲಿನ ಜನರ ಪ್ರಶ್ನೆ. ಏನ್ ಹೇಳ್ತಾ ಇದ್ದಾರೆ ಬೌರಿಂಗ್ ಆಸ್ಪತ್ರೆ ಸಿಬ್ಬಂದಿಗಳು, ಯಾಕೆ ಆಲ್ಟರ್ನೇಟಿವ್ ವ್ಯವಸ್ಥೆ ಆಗಿಲ್ವಂತೆ? ಖಂಡಿತ ಮಮತಾ, ನೇರವಾಗಿ ಬೋರಿಂಗ್ ಆಸ್ಪತ್ರೆಯ ಮೇನ್ ಗೇಟ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಯಾಕಂದರೆ ಒಂದು ಕಡೆ ಪೊಲೀಸ್ ಅಧಿಕಾರಿಗಳು VVIP ಟ್ರೀಟ್ಮೆಂಟ್ ಅಂದರೆ VVIP ಕೇಸ್ ಆಗಿರೋದ್ರಿಂದ ಅವರಿಗೆ ವೈದ್ಯಕೀಯ ತಪಾಸಣೆ ಬರೋ ಹಿನ್ನೆಲೆಯಲ್ಲಿ ಯಾವ ರೀತಿ ಬಿಗಿ ಪೊಲೀಸ್ ಬಂದೋಬಸ್ತ್ ನೀಡಬೇಕು ಆ ರೀತಿ ವ್ಯವಸ್ಥೆ ಮಾಡ್ಕೋತಿದ್ರೆ, ಮತ್ತೊಂದು ಭಾಗದಲ್ಲಿ ರೋಗಿಗಳ ಪರದಾಟ ಶುರುವಾಗಿರುವಂಥದ್ದು. ಯಾಕೆಂದರೆ ಈಗ ನಾವು ಯಾವಾಗ ವರದಿ ಪ್ರಸಾರ ಮಾಡ್ತೀವಿ ಅಲ್ಲಿವರೆಗೂ ಗೇಟ್ ಕ್ಲೋಸ್ ಆಗಿರುತ್ತೆ. ಈಗ ಗೇಟ್ ಓಪನ್ ಮಾಡಿರುವಂಥ ದೃಶ್ಯಗಳು ನೋಡ್ತಿರ್ಬೋದು. ಅಂದರೆ ರೋಗಿಗಳನ್ನ ಒಳ ಬಿಡುವಂಥ ಕೆಲಸ ಮಾಡುವಂಥ ಕೆಲಸಕ್ಕೆ ಇಲ್ಲಿ ಸೆಕ್ಯೂರಿಟಿಗಳು ಮುಂದಾಗಿದ್ದಾರೆ. ಇದಕ್ಕಿಂತ ಮುಂಚೆ ರೋಗಿಗಳು ಬಂದವರು ಕೆಲವರು ವಾಪಸ್ ಕೂಡ ಹೋದ್ರು. ಯಾಕಂದರೆ ಕಾರಣ ಇಷ್ಟೇ, ಒಳಗಡೆ ನಿಮ್ಗಿನ್ನೂ ಚಿಕಿತ್ಸೆ ಸಿಗೋ ಡೌಟ್ ಇದೆ ಹೊರಡಿ ಅಂತ. ಈಗ ಇದ್ರ ಬಗ್ಗೆ ಬೋರಿಂಗ್ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಮಾಹಿತಿ ನೀಡಬೇಕು. 9 ಗಂಟೆ ನಂತರದಲ್ಲಿ ವೈದ್ಯಾಧಿಕಾರಿಗಳು ಅಂದರೆ ಏನಿಲ್ಲ ಡೀನ್ ಏನಿದ್ದಾರೆ ಅವ್ರು ಆಗಮಿಸುತ್ತಾರೆ. ಯಾಕೆ ಈ ಥರ ಮಿಸ್ಕನ್ವೀನಿಯನ್ಸ್ ಆಗಿದೆ ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಮಾಹಿತಿ ಕೇಳಬೇಕಾಗತ್ತೆ. ಯಾಕಂದರೆ ಇಲ್ಲಿನ ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಅದ್ರ ಬಗ್ಗೆ ನಾಲೆಜ್ ಇರೋದಿಲ್ಲ. ಪೊಲೀಸರು ಏನು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಅದನ್ನು ಅವ್ರು ಫಾಲೋ ಮಾಡ್ತಿರುವಂಥದ್ದು. ಪೊಲೀಸರು ಸಹ ಯಾಕಂದರೆ ಅವರ ಜವಾಬ್ದಾರಿ ಕೂಡ ಒಂದಾಗಿರುವಂಥದ್ದು. ಬರುವಂತಹ ಎಲ್ಲರನ್ನೂ ಒಳಗಡೆ ಸೇರಿಸ್ಕೊಂಡ್ರೆ, ಪ್ರಜ್ವಲ್ ರೇವಣ್ಣ ಅವ್ರನ್ನ ಕರೆ ತಂದಾಗ ಯಾವುದೇ ರೀತಿ ಅಹಿತಕರ ಘಟನೆ ಆಯಿತು ಅಂದರೆ ಪೊಲೀಸರು ತಲೆದಂಡ ಆಗುವಂಥ ಸಾಧ್ಯತೆ ಕೂಡ ಇರೋದ್ರಿಂದ ಪೊಲೀಸರು ಕಟ್ಟೆಚ್ಚರ ವಹಿಸುವ ನಿಟ್ಟಿನಲ್ಲಿ ಒಂದು ಏನು KSRP ತುಕಡಿ ಕೂಡ ಇಲ್ಲಿ ನಿಯೋಜನೆ ಮಾಡ್ಕೊಂಡಿರುವಂಥದ್ದು, ಬಿಗಿ ಬಂದೋಬಸ್ತ್ ಮಾಡ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಬೋರಿಂಗ್ ಆಸ್ಪತ್ರೆ ಅಂದರೆ ಬೆಂಗಳೂರಿನ ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆ, ಬಡವರು ಹೆಚ್ಚಾಗಿ ಬರ್ತಾರೆ, ಅವರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ವೈದ್ಯಾಧಿಕಾರಿಗಳ ತಂಡ ಮಾಡಬೇಕಾಗಿತ್ತು. ಆ ಕೆಲಸನ ಸದ್ಯಕ್ಕೆ ಮಾಡಿರಲಿಲ್ಲ. ಯಾವಾಗ ಪಬ್ಲಿಕ್ TV ಇದ್ರ ಬಗ್ಗೆ ಸುದ್ದಿ ಬಿತ್ತರ ಮಾಡುತ್ತೆ, ಆ ನಂತರದಲ್ಲಿ ರೋಗಿಗಳನ್ನ ಒಳಬಿಡುವಂಥ ಕೆಲಸಕ್ಕೆ ಸೆಕ್ಯೂರಿಟಿಗಳು ಮುಂದಾಗಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ಮಾರುತಿ ತಮ್ಮ ಮಾಹಿತಿಗಾಗಿ. ಸದ್ಯಕ್ಕೆ ಪೊಲೀಸ್ ಅಧಿಕಾರಿಗಳು ಯಾಕೆ ಇಷ್ಟೊಂದು ಮುಂಜಾಗ್ರತಾ ಕ್ರಮವನ್ನು ವಹಿಸಿದ್ದಾರೆ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದೆ, ಸ್ಪೆಷಲ್ ವ್ಯಕ್ತಿ ಬರ್ತಾ ಇದ್ದಾರೆ ಅಲ್ಲಿ, ಸೊ ಅವ್ರಿಗೆ ರಾಯಲ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅನ್ನೋದು ಲೆಕ್ಕ ಅಲ್ಲ. ರಾಜ್ಯಾದ್ಯಂತ ಸಾಲು ಪ್ರತಿಭಟನೆಯನ್ನು ಕಂಡಂತಹ ಇಶ್ಯೂ ಇದು.